ಎಲ್ಲರಿಗೂ ನಮಸ್ಕಾರ. ದೀಪ್ಸಿಕ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗಿನ ಆಧುನಿಕ ಯುಗದಲ್ಲೂ ಸತ್ಯಕ್ಕೆ ಜಯವಿದೆಯೇ? ಸತ್ಯದ ದಾರಿಯಲ್ಲಿ ನಡೆದವರೆಲ್ಲರೂ ಖಂಡಿತವಾಗಿಯೂ ಗೆಲ್ಲುತ್ತಾರೆಯೇ? ಜೀವನದಲ್ಲಿ ಸಫಲರಾಗುತ್ತಾರೆಯೇ ಎಂಬ ಪ್ರಶ್ನೆಗಳು ಕೆಲವೊಮ್ಮೆ ನಮ್ಮನ್ನು ಕಾಡತೊಡಗುತ್ತದೆ. ಚಿಕ್ಕಂದಿನಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಆ ಪರಮಾತ್ಮನು, ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯನ್ನು ಕೇಳಿ ಬೆಳೆದ ನಮಗೆ ದೊಡ್ಡವರಾಗುತ್ತಿದ್ದಂತೆ, ಪ್ರಪಂಚದ ಜ್ಞಾನ ಹೆಚ್ಚಾಗುತ್ತಿದ್ದಂತೆಯೇ ನಿಜವಾಗಿಯೂ ಸತ್ಯಕ್ಕೆ ಗೆಲುವಿದೆಯೇ ಎಂದೆನಿಸುತ್ತದೆ. ಸತ್ಯ ಮನೆಯಿಂದ ಹೊರಬರುವ ಮೊದಲೇ ಸುಳ್ಳು ಊರೆಲ್ಲ ಸುತ್ತಿರುತ್ತದೆ. ಸುಳ್ಳಿನ ವೇಗ ಕಾಡ್ಗಿಚ್ಚು ಹಬ್ಬಿದಂತೆ ಎದುರಿನ ವ್ಯಕ್ತಿ ಸತ್ಯವನ್ನೇ ನುಡಿಯುತ್ತಿದ್ದರೂ ನಂಬದಂತಹ ಪರಿಸ್ಥಿತಿಯಲ್ಲಿ ನಾವಿಂದು ನಿಂತಿದ್ದೇವೆ. ನಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿದರೆ ಸತ್ಯದ ಮಾರ್ಗದಲ್ಲಿ ನಡೆದು ಹಣ ಗಳಿಸಿ ಶ್ರೀಮಂತರಾದವರು ಬರೀ ಬೆರಳೆಣಿಕೆಯಷ್ಟೇ. ಹೆಚ್ಚಿನ ಜನರು ಅಕ್ರಮವಾಗಿ, ಮೋಸ, ಕುತಂತ್ರದ ಶಾರ್ಟ್ಕಟ್ ಮೂಲಕ ಶ್ರೀಮಂತರಾಗ ಬಯಸುವವರೇ. ಈ ಮಾತು ಅರಗಿಸಿಕೊಳ್ಳಲು ಕಷ್ಟವೆನಿಸಿದರೂ ಕಲಿಗಾಲದ ಸತ್ಯವೇ ಇದು. ಆದರೂ ಸತ್ಯದ ಮಾರ್ಗದಲ್ಲಿ ನಡೆಯಲೇಬೇಕು. ನಮಗಾಗಿ ಅಲ್ಲದಿದ್ದರೂ ನಮ್ಮ ಮುಂದಿನ ಜನಾಂಗಕ್ಕಾದರೂ. ಸತ್ಯಕ್ಕೆ ಈಗಲೂ ಕಠಿಣ ಕಾಲ. ಪ್ರಾಮಾಣಿಕತೆ, ಶ್ರಮ ಮತ್ತು ಸತ್ಯ ತಡವಾಗಿ ಗೆಲ್ಲಬಹುದು, ಆದರೆ ಸೋಲಲ್ಲ. ಕುತಂತ್ರಿಗಳು ತಕ್ಷಣ ಗೆಲ್ಲುವಂತೆ ಕಾಣಬಹುದು, ಆದರೆ ಇಂತಹ ಜನರ ಯಶಸ್ಸು ಹೆಚ್ಚು ಸಮಯ ಬಾಳುವುದಿಲ್ಲ. ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾವು ವಿದೇಶಿ ವ್ಯಕ್ತಿಗಳ ಜೀವನ ಕಥೆಗಳನ್ನು ನೋಡಿದ್ದೇವೆ. ನಮ್ಮಲ್ಲೂ ಸಾಕಷ್ಟು ಸಾಧಕರಿದ್ದಾರೆ, ಸತ್ಯವಂತರು, ನಿಷ್ಠಾವಂತರು, ಪ್ರಾಮಾಣಿಕರಿದ್ದಾರೆ. ಅವರ ಬಗ್ಗೆ ಯಾಕೆ ವಿಡಿಯೋ ಮಾಡಬಾರದು ಎಂದನಿಸಿತು. ಪ್ರಾಮಾಣಿಕ ವ್ಯಕ್ತಿಗಳು ಸಾಕಷ್ಟು ಕಷ್ಟಗಳನ್ನು ಎದುರಿಸಬಹುದು, ಆದರೆ ಅವರ ಯಶಸ್ಸು ಅಜರಾಮರ. ಸತ್ಯ, ನ್ಯಾಯದ ಹಾದಿಯೇ ಶಾಶ್ವತ ವಿಜಯವನ್ನು ತರುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಯಾವ ಹಾದಿಯನ್ನು ಆರಿಸುತ್ತೀರಿ? ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದವರ ಹೆಸರು ಹೇಳಿ ಎಂದಾಗ ತಟ್ಟನೆ ನೆನಪಿಗೆ ಬರುವ ಹೆಸರು ಡಾಕ್ಟರ್ APJ ಅಬ್ದುಲ್ ಕಲಾಂ. ನಮ್ಮ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಯಶಸ್ಸಿಗೆ ಅಡಿಪಾಯ ಇಟ್ಟವರಲ್ಲಿ ಇವರು ಒಬ್ಬರು. ತಮಿಳುನಾಡಿನ ರಾಮೇಶ್ವರಂನಿಂದ ದೆಹಲಿಯ ರಾಷ್ಟ್ರಪತಿ ಭವನದವರೆಗಿನ ಇವರ ಪ್ರಾಮಾಣಿಕ ನಡಿಗೆ ಎಲ್ಲರಿಗೂ ಸ್ಫೂರ್ತಿದಾಯಕ. ಒಬ್ಬ ನಾವಿಕನ ಮಗನಾಗಿ ಕಡುಬಡತನದಲ್ಲಿ ಮನೆ ಮನೆಗೆ ಪತ್ರಿಕೆ ವಿತರಿಸುತ್ತಾ ಬೆಳೆದ ಅವರು ಒಬ್ಬ ವಿಜ್ಞಾನಿಯಾಗಿ, ರಾಜಕೀಯ ಹಿನ್ನೆಲೆ ಇಲ್ಲದ ಅಪರೂಪದ ರಾಷ್ಟ್ರಪತಿಯಾಗಿ ಸತ್ಯ, ನಿಷ್ಠೆಯ ಹಾದಿಯಲ್ಲಿ ಬದುಕು ಕಟ್ಟಿದ ಅಜಾತಶತ್ರು. 2015 ಜುಲೈ 27ರಂದು ಶಿಲೋಂಗ್ನಲ್ಲಿ ಭಾಷಣ ಮಾಡುವ ಸಮಯದಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿದ ಅವರ ಸಾವಿನ ಸುದ್ದಿ ಕೇಳಿ ಮರುಗದವರೇ ಅತಿ ವಿರಳ. ಅವರ ಬಳಿ ಇದ್ದದ್ದು ಕೇವಲ 6 ಜೊತೆ ಬಟ್ಟೆಗಳು, 2500 ಪುಸ್ತಕಗಳು, ಅವರಿಗೆ ಬಂದಿದ್ದ ಪ್ರಶಸ್ತಿಗಳು. ಇದುವೇ ಅವರ ನಿಜವಾದ ಆಸ್ತಿ. ಹಣದ, ಅಂತಸ್ತಿನ ಶ್ರೀಮಂತಿಕೆಯೇ ನಿಜವಾದ ಯಶಸ್ಸು ಎಂದು ತಿಳಿದವರಿಗೆ ಈ ಕಥೆ ಒಂದು ಪಾಠ. ನಂಬಿಕೆ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಟಾಟಾ ಗ್ರೂಪ್. 150 ವರ್ಷಗಳ ಹಿಂದೆ ಜೆಮ್ಶೆಡ್ಜಿ ಟಾಟಾರಿಂದ ಪ್ರಾರಂಭವಾದ ಈ ಗ್ರೂಪ್ ಇಂದು ಜಗತ್ತಿನಾದ್ಯಂತ ತಮ್ಮ ಪ್ರಾಮಾಣಿಕತೆ, ಸತ್ಯ, ನಿಷ್ಠೆಗೆ ಹೆಸರುವಾಸಿಯಾಗಿದೆ. JRD ಟಾಟಾರಿಂದ ಸರ್ ರತನ್ ಟಾಟಾರವರಂತಹ ಪ್ರಾಮಾಣಿಕ ವ್ಯಕ್ತಿಗಳು ಈ ಸಂಸ್ಥೆಯ ಚುಕ್ಕಾಣಿ ಹಿಡಿದವರು. ಭ್ರಷ್ಟಾಚಾರ, ವಂಚನೆ ಈ ಕಂಪನಿಯ ಬಾಗಿಲನ್ನು ಬಡಿಯಲು ಈಗಲೂ ಹೆದರುತ್ತವೆ. ಇದರ ಬಗ್ಗೆ ಭವಿಷ್ಯದಲ್ಲಿ ವಿಸ್ತಾರವಾದ ವಿಡಿಯೋದಲ್ಲಿ ಮಾತನಾಡುವ. ಇವರೆಂದು ಶಾರ್ಟ್ ಕಟ್ ಹುಡುಕಿದವರಲ್ಲ, ಸತ್ಯ ಮತ್ತು ಪರಿಶ್ರಮದ ಹಾದಿಯಲ್ಲಿ ನಂಬಿಕೆ ಇಟ್ಟವರು. ಭಾರತದ IT ಇಂಡಸ್ಟ್ರಿಯ ಪಿತಾಮಹ ನಾರಾಯಣ್ ಮೂರ್ತಿ ತಮ್ಮ ಹೆಂಡತಿಯಾದ ಸುಧಾ ಮೂರ್ತಿಯಿಂದ 10,000 ರೂಪಾಯಿಗಳನ್ನು ಸಾಲ ಪಡೆದು ಸ್ಥಾಪಿಸಿದ ಸಂಸ್ಥೆಯೇ ಈಗಿನ IT ದಿಗ್ಗಜ ಕಂಪನಿ ಇನ್ಫೋಸಿಸ್. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಇವರು ಪ್ರತಿಭಾವಂತ ವಿದ್ಯಾರ್ಥಿ. ತಮ್ಮ ಪರಿಶ್ರಮ, ಸತ್ಯ, ನೇರ ನುಡಿಗೆ ಪ್ರಸಿದ್ಧಿ ಪಡೆದ ಇವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಅವರ ಇತ್ತೀಚಿನ ಒಂದು ಮಾತು ತುಂಬಾ ಬುದ್ಧಿವಂತರೆಂದೆನಿಸಿಕೊಂಡ ಕೆಲವರ ಕೆಂಗಣ್ಣಿಗೆ ತುತ್ತಾಗಿದೆ. ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದ ಯುವ ಜನರಿಗೆ ಕೆಲಸದ ಮೇಲೆ ಆಸಕ್ತಿ ಕಡಿಮೆ. ಭಾರತದ ವರ್ಕ್ ಪ್ರೊಡಕ್ಟಿವಿಟಿ, ಕೆಲಸವನ್ನು ಪೂರ್ಣಗೊಳಿಸುವ ಸಾಮರ್ಥ್ಯ ತುಂಬಾ ಕಡಿಮೆ. ಯುವಜನರಲ್ಲಿ ನನ್ನ ವಿನಂತಿ ಏನೆಂದರೆ, ಯುವಜನರು ತಾವು ಮಾಡುತ್ತಿರುವ ಕೆಲಸಗಳನ್ನು ರಾಷ್ಟ್ರ ಸೇವೆ ಎಂದುಕೊಂಡು ವಾರಕ್ಕೆ ಕನಿಷ್ಠ 70 ಗಂಟೆಗಳ ಕಾಲ ಮೈಮುರಿದು ದುಡಿಯಬೇಕು. ಯುವಜನರು ತಮ್ಮ ಪೂರ್ಣ ಸಾಮರ್ಥ್ಯದಿಂದ ಕೆಲಸ ಕಾರ್ಯಗಳನ್ನು ಪೂರೈಸತೊಡಗಿದರೆ ಭಾರತ ಅಭಿವೃದ್ಧಿಶೀಲ ದೇಶವಾಗಲು ಹೆಚ್ಚು ಕಾಲ ಹಿಡಿಯಲಿಕ್ಕಿಲ್ಲ. ಹೌದಲ್ಲವೇ? ಎಷ್ಟೊಂದು ದೂರದೃಷ್ಟಿಯ ಮಾತದು. ವಾರದಲ್ಲಿ 70 ಗಂಟೆಗಳ ಕಾಲ ಕೆಲಸ ಮಾಡಲು ಸಾಧ್ಯವೇ ಎಂದು ಟ್ರೋಲ್ ಮಾಡುವ ಯುವ ಜನರಿಗೆ ಒಂದು ಕಿವಿಮಾತು. ಹೋಟೆಲ್ ನೌಕರರಲ್ಲಿ, ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ಕೇಳಿ ನೋಡಿ. ಸಾಫ್ಟ್ವೇರ್ ಕಂಪನಿಗಳಿಗೆ ಸರಕಾರದ ಬೆಂಬಲವೇ ಇರದ ಸಮಯದಲ್ಲಿ ನಾವೇನು ಮಾಡುತ್ತಿದ್ದೇವೆಯೋ ಅದು ನ್ಯಾಯಮಾರ್ಗದಲ್ಲಿದೆ ಎಂದೆನಿಸಿ ಕೆಲಸ ಮುಂದುವರಿಸಿದ ಇವರು ಇಂದು ಎಲ್ಲರ ಪ್ರೀತಿ ಪಾತ್ರರು. ಗೆಳೆಯರೇ, ಸತ್ಯ ತಡವಾಗಿ ಗೆಲ್ಲಬಹುದು, ಆದರೆ ಆ ಗೆಲುವು ಅಜರಾಮರ. ಸುಳ್ಳು, ಮೋಸ ಸ್ವಲ್ಪ ಸಮಯದ ಲಾಭ ತರಬಹುದು, ಆದರೆ ಅದರ ಅಂತ್ಯ ಭಯಾನಕ.
ಪ್ರಾಮಾಣಿಕರು ಸಾಕಷ್ಟು ಕಷ್ಟಗಳನ್ನು ಎದುರಿಸಬಹುದು, ಆದರೆ ಅವರ ಯಶಸ್ಸು, ಜನರಿಗೆ ಅವರ ಮೇಲಿರುವ ಪ್ರೀತಿ ಸದಾಕಾಲ ಶಾಶ್ವತವಾಗಿ ಉಳಿಯುತ್ತದೆ. ತಿಳಿದವರು ಹೇಳಿದಂತೆ, ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯ ಹೇಳಿ ಕೆಟ್ಟವನಾದರೂ ಪರವಾಗಿಲ್ಲ. ಏಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡ ಇಲ್ಲದ ಸತ್ಯ ಶಾಶ್ವತವಾಗಿ ಹೃದಯಗಳಲ್ಲಿ ಉಳಿಯುತ್ತದೆ. ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ. ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಹಿಂದಿರುಗಿಸಬೇಕಾಗುತ್ತದೆ. ಸತ್ಯ, ನ್ಯಾಯ, ಧರ್ಮ, ನೀತಿಗಳು ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ. ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಯಾವ ದಾರಿಯನ್ನು ಆರಿಸುತ್ತೀರಿ? ಇಂದಿನ ಯುಗದಲ್ಲಿ ಸತ್ಯಕ್ಕೆ ಸಾವಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡೀಪ್ಸೀಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸತ್ಯವೇ ಶ್ರೇಷ್ಠ ಧರ್ಮ, ನ್ಯಾಯವೇ ಶಾಶ್ವತ ಮಾರ್ಗ. ಸತ್ಯದ ಮೂಲಕ ಜಯ ದೊರಕುತ್ತದೆ, ನ್ಯಾಯದಿಂದ ಸಂತೋಷ ಲಭಿಸುತ್ತದೆ. ಇದು ಜೀವನದಲ್ಲಿ ಸತ್ಯ ಮತ್ತು ನ್ಯಾಯದ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸುವ ಶ್ಲೋಕ. ಈ ಸಂದೇಶವನ್ನು ಅನುಸರಿಸಿದರೆ ಶಾಶ್ವತ ಯಶಸ್ಸು ಖಚಿತ. ಸತ್ಯ ಮಾರ್ಗದಲ್ಲಿ ನಡೆಯಿರಿ, ಪ್ರಾಮಾಣಿಕ ವ್ಯಕ್ತಿಗಳಾಗಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮನ್ನು ಹಿಂಬಾಲಿಸುತ್ತದೆ.